ದೇಶದಾದ್ಯಂತ ಭಾರಿ ಹವಾ ಕ್ರಿಯೇಟ್ 200 ಕೋಟಿ ಕಲೆಕ್ಷನ್ ಮಾಡಿ ಭಾರಿ ಸದ್ದು ಮಾಡಿರುವಂತಹ ಮೂವಿ. ಆದ್ರೆ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ರಶ್ಮಿಕಾ ಆಕ್ಟ್. ಆದ್ರೆ ಇದೀಗ ರಶ್ಮಿಕಾ ನಟನೆಯ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಟಿ ರಶ್ಮಿಕಾ ಮಂದಣ್ಣ ನಟನೆ ಚೆನ್ನಾಗೇ ಇಲ್ವಾ? ಹಾಗಾದ್ರೆ ಚಾವಾ ಸಿನಿಮಾವನ್ನ ನೋಡಿದ ಪ್ರೇಕ್ಷಕರು ಹಿಂಗ್ಯಾಕೆ ಹೇಳಿದ್ರು? ಎಸ್, ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣನ ಹೆಸರು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಒಂದಲ್ಲ ಒಂದು ಸುದ್ದಿಯಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಮೊನ್ನೆತ್ಲಾಗ ಹೇಳ್ತಾ ಇದ್ರು, ನಾನು ಕನ್ನಡದವಳಲ್ಲ, ನಾನು ಹೈದರಾಬಾದವಳು. ಬೇಕಿತ್ತ ಅವರಿಗೆ ಆ ಹೈದರಾಬಾದವಳು ಅಂತ ಹೇಳೋಕೆ? ಕೊಡಗ್ನಲ್ಲಿ ಹುಟ್ಟು ಬೆಳೆದು ಹೈದರಾಬಾದವಳು ತಾನು ಅಂತ ಯಾವ ಕನ್ನಡಿಗರಿ ಸುಮ್ಮನೆ ಇರ್ತಾನೆ? ಸೊ ಇವಾಗ ಚಾವಾ ಸಿನಿಮಾದ ಪ್ರೇಕ್ಷಕರು ನಟಿ ರಶ್ಮಿಕಾ ಮಂದಣ್ಣ ಅವರ ಆಕ್ಟಿಂಗ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರ. ಹಾಗಾದ್ರೆ ಚಾವಾ ಸಿನಿಮಾ ನೋಡಿರುವಂತಹ ಪ್ರೇಕ್ಷಕರು ಯಾಕೆ ಹಿಂಗಂದ್ರು? ಚಾವಾ ಸಿನಿಮಾ ರಿಲೇಟೆಡ್ ಟು ಶಿವಾಜಿ, ಛತ್ರಪತಿ ಶಿವಾಜಿ ಅವರ ಒಂದು ಕತೆ. ಅದರಲ್ಲಿ ರಶ್ಮಿಕಾ ಮಂದಣ್ಣ ಆಕ್ಟ್ ಮಾಡಿದ್ದಾರೆ. ಅವರ ಆಕ್ಟಿಂಗ್ ಬಗ್ಗೆ ಒಂದಿಷ್ಟು ಜನ ಏನಂತ ರಿಪ್ಲೈ ಕೊಟ್ರು ಅನ್ನೋದ್ರೆ ಈ ಒಂದು ಸ್ಟೋರಿ. ಯಾಕಂತಂದ್ರೆ ರಶ್ಮಿಕಾ ಮಂದಣ್ಣ ಅವರು ಯಾರು ಏನ್ ಹೇಳೋದು ತಲೆ ಕೆಡಿಸ್ಕೊಳಕಲ್ಲ, ಏನದು ತಲೆ ಕೆಡಿಸ್ಕೊಳಲ್ಲ. ಏನಾರ ಹೇಳ್ಕೊಂತೀನಿ, ನಾನು ಬೆಳೀತಾ ಇರ್ತೀನಿ ಅನ್ನುವಂತಹ ಮನಸ್ಥಿತಿ ಅವರು. ಹಾಗಾದ್ರೆ ರಶ್ಮಿಕಾ ಬಗ್ಗೆ ಟ್ರೋಲ್ ಮಾಡಿದ್ ಯಾಕೆ? ಸಿನಿಮಾಗಳಲ್ಲಿ ಆಕೆ ನಟನೆಯೇ ಭಿನ್ನ ಅಭಿಪ್ರಾಯಗಳನ್ನ ಹೊಂದಿದ್ಯಾ? ಹಾಗಾದ್ರೆ ಆಕೆ ದಕ್ಷಿಣ ಭಾರತದ ನಟಿ ಆಗಿದ್ದೇ ತಪ್ಪ? ಆಕೆಯ ಭಾಷೆಯ ಬಗ್ಗೆ ಅಪಮಾನ ಮಾಡಿದ್ರ ಫ್ಯಾನ್ಸ್? ಸಂಭಾಜಿ ಪತ್ನಿ ಏಸುಬಾಯಿ ಪಾತ್ರದಲ್ಲಿ ರಶ್ಮಿಕಾ ನಟನೆ. ಏಸುಬಾಯಿ ಪಾತ್ರಕ್ಕೆ ಭಾಷೆ ಅಡ್ಡಿ ಆಯ್ತಾ? ರಶ್ಮಿಕಾ ಮಾತಿನ ಶೈಲಿ ಪಾತ್ರಕ್ಕೆ ಹೊಂದಿಕೆ ಆಗ್ತಾ ಇಲ್ವಾ ಅಂತ ಕಮೆಂಟ್. ಹಾಗಾದ್ರೆ ರಶ್ಮಿಕಾ ಕ್ರೇಜ್ ನೋಡಿ ಆಯ್ಕೆ ಮಾಡಿಬಿಟ್ರ? ಈಗ ಹಲವಾರು ಕಮೆಂಟ್ ಮಾಡಿ ರಶ್ಮಿಕಾ ಆಕ್ಟ್ ಬಗ್ಗೆ ಅಪಸ್ವರ ಈಗ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಯಾವುದೋ ಒಂದು ಹುಡುಗಿ ಅಥವಾ ಯಾವುದೋ ಒಂದು ಹೀರೋಯಿನ್ ಸಿನಿಮಾ ಬಂತು ಅಂತಂದ್ರೆ ಅದಕ್ಕೆ ಪ್ಲಸ್ಸು ಇರುತ್ತೆ, ಅದು ಮೈನಸ್ಸು ಇರುತ್ತೆ. ಈಗ ಈ ಒಂದು ಚಾವಾ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವರ ಮಾತಿನ ಶೈಲಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಅವರ ಪಾತ್ರಕ್ಕೆ, ಅಂದ್ರೆ ಏಸುಬಾಯಿ ಅವರ ಪಾತ್ರಕ್ಕೆ ಅವರ ಒಂದು ಸ್ಲ್ಯಾಂಗ್ ಚೆನ್ನಾಗಿಲ್ಲ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಕರೆಕ್ಟ್ ಆಗಿ ಮಾತಾಡಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಸಿನಿಮಾದವರಿಗೆ ಅದು ಕರೆಕ್ಟ್ ಅಲ್ಲ ಅಂತಂದ್ರೆ ಡಬ್ ಮಾಡ್ಬೇಕಾದ್ರೆ ಬೇರೆಯವ್ರನ್ನ ಇಟ್ಕೊಂಡು ಡಬ್ ಮಾಡೋರು, ಅವರಿಗೆ ಕರೆಕ್ಟ್ ಆಗಿದೆ. ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಒಂದಿಷ್ಟು ಜನ ರಶ್ಮಿಕಾ ಮಂದಣ್ಣ ಅವರ ಮಾತನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದಕ್ಕೆ ಹಲವಾರು ಕಾರಣ ಇದೆ. ಅವರ ಒಂದು ಮಾತಿನ ಶೈಲಿಗೆ ತುಂಬಾ ಫೇಮಸ್ ಆಗಿದ್ರು ಅವರು. ಹಾಗೆ ಅವರ ಮಾತನ್ನು ಕೂಡ ಹಲವಾರು ಜನ ಟೀಕೆ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣಂಗೆ ಕನ್ನಡ ಬರಲ್ಲ, ಬಾಕಿ ಭಾಷೆನೂ ಬರಲ್ವಾ ಅಂತ. ಬಾಕಿ ಭಾಷೆನೂ ಬರಲ್ವಾ ಆಕೆಗೆ? ಅವ್ರವ್ರಿಗೆ ಬಿಟ್ಟಿದ್ದಪ್ಪ. ಒಂದಿಷ್ಟು ಜನ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಅಂತ ಒಪ್ಕೊಂತೀನಿ, ನನ್ನ ಕ್ರಶ್ ಕೂಡ ಹೌದು ಅಂತಾರೆ. ಇನ್ನೊಂದಿಷ್ಟು ಜನ ಇಲ್ಲ ನ್ಯಾಷನಲ್ ಕ್ರಶ್ ಅಲ್ಲ, ಅವ್ರು ಕನ್ನಡಕ್ಕೆ ಅವಮಾನ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅವ್ರವ್ರಿಗೆ ಬಿಟ್ಟಿದ್ದು. ಒಟ್ರಾಶಿ 200 ಕೋಟಿಗೂ ಜಾಸ್ತಿ ಅಧಿಕವಾಗಿ ಈ ಒಂದು ಸಿನಿಮಾ ಗಳಿಕೆಯನ್ನ ಮಾಡಿದೆ. ಅದು ಒಂಥರ ಖುಷಿ ಕೊಡುವಂತಹ ವಿಚಾರ.